ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸುಭಾಷ್. ಇವತ್ತು ನಾನು ಸ್ಟೋರೇಜ್ ಡಿವೈಸಸ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಇದಾದ ಮೇಲೆ ಕೆಲವೊಂದು ಕ್ವಿಜ್ ಇಡೋಣ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ. ಕ್ವಿಜ್ ಕ್ವೆಶನ್ಸ್ಗಳೆಲ್ಲ ಮಾಡ್ತೀನಿ. ತಾವು ಆದಷ್ಟು ಇಂದಿನ ವಿಡಿಯೋಗಳನ್ನು ನೋಡಿ ತಯಾರಾಗಬೇಕಾಗಿ ವಿನಂತಿ. ನಡೀಲಿ ನೋಡೋಣ ನೆಕ್ಸ್ಟ್ ವಿಡಿಯೋ. ಸಿಸ್ಟಮಲ್ಲಿ ನಾವು ಯಾವುದೇ ಫೈಲ್ಸ್ ಆಗಲಿ ಫೋಲ್ಡರ್ ಆಗಲಿ ಸೇವ್ ಮಾಡಿ ಇಡಬೇಕಾಯ್ತು ಅಂತಂದ್ರೆ ಸ್ಟೋರೇಜ್ ಡಿವೈಸಸ್ ಬಹಳ ಅಗತ್ಯವಿದೆ. ಅದರಲ್ಲೂ ಇಂಟರ್ನಲ್ ಸ್ಟೋರೇಜ್ ಅಂತ ಇರ್ತಾವೆ ಮತ್ತು ಎಕ್ಸ್ಟರ್ನಲ್ ಸ್ಟೋರೇಜ್ ಅಂತೂ ಇರ್ತಾವೆ. ಅದ್ರ ಬಗ್ಗೆ ನಾನು ನಿಮಗಿಲ್ಲಿ ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ. ಒಂದನೇದು ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ ಅಂತಂತೀವಿ ನಾವು. ಇದು ಇಂಟರ್ನಲ್ ಸ್ಟೋರೇಜ್ ಡಿವೈಸೇ, ಬಟ್ ಇದಕ್ಕೆ ನಾವು ಪ್ರೈಮರಿ ಸ್ಟೋರೇಜ್ ಡಿವೈಸ್ ಅಂತ ಹೇಳ್ತೀವಿ. ಯಾವಾಗ ನಮಗೆ ಡಾಟಾನ ಪರ್ಮನೆಂಟಾಗಿ ಸೇವ್ ಮಾಡಬೇಕಿರ್ತದೋ ಆವಾಗ ನಾವು ಹಾರ್ಡ್ ಡಿಸ್ಕ್ ಡ್ರೈವ್ HDD ಇದನ್ನು ಯೂಸ್ ಮಾಡ್ತೀವಿ. ಇದಕ್ಕೆ ನಾವು ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಂತಂತೀವಿ. ಇವು ಇಂಟರ್ನಲ್ ಆಗಿರೋವು. ಎಕ್ಸ್ಟರ್ನಲ್ದಾಗ ನಾವು ಏನು ಮಾಡ್ತೀವಿ ಅಂತಂತಂದ್ರೆ ಪೈಲೆ ಫ್ಲಾಪಿ ಡಿಸ್ಕ್ ಡ್ರೈವ್ ಅಂತ ಯೂಸ್ ಮಾಡ್ತಿದ್ದೆವು. ಫ್ಲಾಪಿ ಡಿಸ್ಕ್ ಡ್ರೈವ್ ಅಂತಂತಂದ್ರೆ ಇಲ್ಲೇ ಅದು ನೋಡ್ರಿ. ಇದು ಈ ಡ್ರೈವ್ ನಾವು ಯೂಸ್ ಮಾಡ್ತಿದ್ದೇವೆ ಎದಕ್ಕಂತಂತಂದ್ರೆ ಒಂದು ಕಡೆಯಿಂದ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತಿದ್ದೆವು ಫೈಲ್ಸ್ಗಳಿಗೆ. ಆವಾಗ ಫೈಲ್ಸ್ಗಳು ಸೈಜ್ ಹೆಂಗಿರ್ತಿದ್ದು ಅಂತಂತಂದ್ರೆ ನಾರ್ಮಲ್ KB ಮತ್ತು ಸಣ್ಣ MBದಾಗೆ ಇರ್ತಿದ್ದವು. ಈಗೆಲ್ಲ ಕಾಮನ್ ಆಗಿ ನಾವು 3 MB ಈ ಒಂದು ನಾರ್ಮಲ್ ಫೋಟೋ ತೆಗಿಬೇಕಾಯ್ತು ಅಂತಂದರೆ 3 MB ಮೇಲೆ ಇರ್ತದೆ ನಮ್ಮದು. ಅದು ಈಗ ಎಲ್ಲ ಜಾಸ್ತಿ ಆದ ಕಾರಣ ನಾವು CD ಬಂತು, ಫ್ಲಾಪಿ ಡಿಸ್ಕ್ ಡ್ರೈವ್ ಆಗೋದು CD ಬಂತು. CDಗೆ ನಾವು ಕಾಂಪ್ಯಾಕ್ಟ್ ಡಿಸ್ಕ್ ಅಂತಂತೀವಿ. CD ಈ ಥರ ಕಾಣಿಸ್ತದೆ ನಮ್ಗೆ. ಇದ್ರ ಕೆಪಾಸಿಟಿ 700 MB ಇರ್ತದೆ. 700 MB ಅಂತಂತಂದ್ರೆ ಒಂದು DVD ಡ್ರೈವು ಅದರಲ್ಲಿ ಹಾಕಿ ನಾವು ಕಾಪಿ ಮಾಡ್ಕೋಬೋದು. ಕಾಪಿ ಮಾಡಿ ಬೇರೆ ಕಡೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕಂತ ಬಳಸ್ತಿದ್ದೆವು. 700 MB ಕಡಿಮೆ ಬಿದ್ದಾಗ ಆವಾಗ DVD ಬಂತು. ಇದು ಈ ಥರ ಬ್ಲೂ ಆಗಿ ಕಾಣಿಸ್ತದೆ. ಇದಕ್ಕೆ ನಾವು DVD ಅಂತಂತೀವಿ. ಇದರ ಫುಲ್ ಫಾರ್ಮ್ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತಾರೆ. ಇದರ ಕೆಪಾಸಿಟಿ 4.7 GB ಇರುತ್ತೆ. ಇದಾಗೋದು ಈಗ ಕಾಮನ್ ಆಗಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತಂತಂದ್ರೆ ಪೆನ್ ಡ್ರೈವ್ ಬಳಸ್ತಾ ಇದ್ದಾರೆ. ಈಗ ಎಲ್ಲ ಕಡೆ ಪೆನ್ ಡ್ರೈವ್ ಅಂತೂ ಕಾಮನ್ ಆಗಿ 32, 64 GB ಯೂಸ್ ಮಾಡ್ತಾರೆ. ಇವು ನಮ್ಮ ಸ್ಟೋರೇಜ್ ಡಿವೈಸ್. ಇದು ಇಲ್ಲಿ ಇನ್ನೊಂದು ರೋಮ್ ಅಂತ ಮದರ್ ಬೋರ್ಡಲ್ಲೇ ಇರುತ್ತೆ. ಇದು ರೋಮು ರೀಡ್ ಓನ್ಲಿ ಮೆಮರಿ ಅಂತಂತೀವಿ. ಮತ್ತು ಪೈಲೆ ನಾವು MP3ದಾಗ ಆಡಿಯೋ ಕೇಳಬೇಕಿತ್ತಂತಂದ್ರೆ ಟೇಪ್ ಯೂಸ್ ಮಾಡ್ತಿದ್ದೆವು. ಇದು ನಾವು ಎಕ್ಸ್ಟ್ರಿಕ್ ಕ್ಯಾಸೆಟ್ ಅಂತ ಅಂತೀವಿ. ಕಾಮನ್ ಇದು ನಮ್ಮ ಫೋನ್ದಾಗ ಮೆಮ್ರಿ ಕಾರ್ಡ್ ಅವೆಲ್ಲ ಇರ್ತಾವ. ಇವು ಕೂಡ ಸ್ಟೋರೇಜ್ ಡಿವೈಸಸ್ಗಳೇ ಅವ. ಇಷ್ಟೇ. ನಮಗೆ ಯಾರಾದರೂ ಏನಾದರೂ ಕ್ವಶನ್ಸ್ ಏನು ಕೇಳ್ಬೋದು ಇದ್ರಾಗ ಅಂತಂತಂದ್ರೆ ನಮಗೆ ಇಂಟರ್ನಲ್ ಸ್ಟೋರೇಜ್ ಬಗ್ಗೆ ಗೊತ್ತಿರಬೇಕು ಮತ್ತು ಎಕ್ಸ್ಟರ್ನಲ್ ಸ್ಟೋರೇಜ್ ಬಗ್ಗೆ ಗೊತ್ತಿರಬೇಕು. ಸಿಸ್ಟಮ್ದಾಗ ಪ್ರೈಮರಿ ಸ್ಟೋರೇಜ್ ಡಿವೈಸ್ ಅಂತೂ ಆದ ರ್ಯಾಮ್, ಇದು ಸೆಕೆಂಡರಿ ಡಿವೈಸ್ ಅಂತೂ ಆದ ಅದು ಹಾರ್ಡ್ ಡಿಸ್ಕ್. ಅದಾದಮೇಲೆ ಕೆಲವೊಂದು ಫುಲ್ ಫಾರ್ಮ್ಗಳು ಕೇಳ್ತಾರೆ. CD, DVD, ರ್ಯಾಮ್, ರೋಮು, FTD, HDD ಅಂತ. ಇನ್ನೊಂದು ಕೆಪಾಸಿಟಿಗಳು ಕೇಳ್ತಾರೆ. ನಿಮ್ಮದು ಒಂದು CDದು ಎಷ್ಟು ಕೆಪಾಸಿಟಿ ಇರ್ತದಪ್ಪ ಅಂತಂತಂದ್ರೆ 700 MB ಅಂತ ಹೇಳಬೇಕು. DVDದು ಎಷ್ಟು ಕೆಪಾಸಿಟಿ ಇರ್ತದೆ ಅಂತಂತಂದ್ರೆ 4.7 GB ಅಂತ ಹೇಳಬೇಕು. ಇವು ಕಾಮನ್ ಆಗಿ ಕೇಳೋ ಪ್ರಶ್ನೆಗಳು ಇದ್ರಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದೆ ಇದಕ್ಕಿಂತ ಒಳ್ಳೆ ವಿಡಿಯೋಗಳು ಮಾಡೋ ಪ್ರಯತ್ನ ಮಾಡ್ತೀನಿ. ಇದು ನನ್ನ 4ನೇ ವಿಡಿಯೋ ಇದು. ಮತ್ತು ನೆಕ್ಸ್ಟ್ ವಿಡಿಯೋ ನಾನು ಬೇರೆ ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ಮಾಡ್ತೀನಿ. ಥ್ಯಾಂಕ್ಸ್.